ತುಂಬ ಇತ್ತು ನನಗೆ. ನನ್ನ ಮೂಡ್ ಸ್ವಿಂಗ್ಸು, ನನ್ನ ಔಟ್ಬರ್ಸ್ಟು, ಒಂಥರ ಸುಮ್ಮನೆ ಅಳು ಬರೋದು, ಸಣ್ಣ ಸಣ್ಣ ವಿಚಾರಕ್ಕೆ ಅಳು ಬರೋದು, ತುಂಬ ಸೆನ್ಸಿಟಿವ್ ಆಗೋದು. ಆಮೇಲೆ ನನಗೇನಾಗ್ತಿತ್ತು ಅಂದರೆ ಟೈಮಿಂಗು, ಬೆಳಿಗ್ಗೆ 7:15 ಮನೆ ಬಿಟ್ಟರೆ ರಾತ್ರಿ 9:30 ಆಗ್ತಿತ್ತು ಮನೆಗೆ ಬರೋದು. ಸೊ ನನಗೇನು ಅಂತಂದರೆ, ನನಗೊಂದು ಹೊತ್ತಾದರೂ ಧೃತಿಗೆ ಟೈಮ್ ಕೊಡಬೇಕು, ಅವಳಿಗೆ ಊಟ ತಿನ್ನಿಸಿ ಮಲಗಿಸೋ ಅಷ್ಟಾದರೂ ಇರಬೇಕು, ಇಲ್ಲ ಬೆಳಿಗ್ಗೆ ಎದ್ದಾಗ ನಾನು ಐ ಶುಡ್ ಬಿ ಅವೈಲೇಬಲ್ ಫಾರ್ ಹರ್ ಅನ್ನೋದೊಂದು ಇತ್ತು ನನಗೆ. ಸಾಕಷ್ಟು ಜನ ಅನ್ಕೋಬೋದು ಅಷ್ಟಿಲ್ಲ ಇದ್ದ ಮೇಲೆ ಯಾಕೆ ಕೆಲಸ ಮಾಡಬೇಕು ಅಂತ, ಬಟ್ ದಟ್ಸ್ ನಾಟ್ ಹೌ ಲೈಫ್ ಇಸ್ ಅಲ್ವಾ ಸರ್. ಫಾರ್ ಎವ್ರಿಬಡಿ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರವ್ರದ್ದೇ ಆದ ಒಂದು ಅನಿವಾರ್ಯತೆಗಳಿರುತ್ತೆ, ಏನೋ ಇರುತ್ತೆ. ನಮ್ದೊಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಏನೋ ಇರ್ಬೋದು. ನಾನು ಜೀವನದಲ್ಲಿ ಏನೋ ನನ್ನ ಮಗಳಿಗೆ ಒಂದು ಸ್ಟೆಬಿಲಿಟಿ, ಅಮ್ಮ ಶಿ ಶುಡ್ ಲುಕ್ ಅಪ್ ಟು ಹರ್ ಮದರ್ ಅನ್ನೋ ಒಂದು ಥಾಟು, ಅದೆಲ್ಲನೂ ಇರುತ್ತೆ. ಮಿಕ್ಸ್ಡ್ ಇಮೋಷನ್ಸ್. ಬೀಯಿಂಗ್ ಅ ಮದರ್ ಇಸ್ ನಾಟ್ ಈಸಿ. ಎಲ್ಲರೂ ಮದುವೆ ಆಗಿದ ತಕ್ಷಣ ಕೇಳೋ ಫಸ್ಟ್ ಪ್ರಶ್ನೆ, ಮಗು ಯಾವಾಗ ಅಂತ ಕೇಳ್ತಾರೆ. ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಯಾರೂ ಹೇಳಲ್ಲ ಸರ್, ಯಾರೂ ಹೇಳಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಧೃತಿ ನಮ್ಮ ಜೀವನದಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವಳು ಬಂದ ಮೇಲೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಸರ್, ನಾನು ಹೇಳೋಕ್ಕಾಗದಿರೋಷ್ಟು ಬದಲಾವಣೆಗಳು.